ಹಲೋ ಫ್ರೆಂಡ್ಸ್, ಸೋಮವಾರದ ವಿಡಿಯೋ ಇದಾಗಿರುತ್ತೆ. ಹೊಗೆ ಮಾದಪ್ಪ ಅಂತ ಹೇಳ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಮನೆ ಒಳಗಡೆ ಬಂದು ಎಂಟ್ರಿ ಕೊಟ್ಟೆ. ನನಗೋಸ್ಕರ ಪಪ್ಪಾಯಿ ಕಟ್ ಮಾಡ್ತಾಯಿದ್ರು. ಸೊ ಮೊನ್ನೆ ಮಿಸ್ ಆಗಿತ್ತು. ನೆನ್ನೆ ನೈಟ್ ತಿಂದಿದೆ, ಬಟ್ ಆದರೂ ಬೆಳಗ್ಗೆ ತಿನ್ನೋದು ಅಂದರೆ ಒಂದು ಅಭ್ಯಾಸ ನನಗೆ. ಅದಕ್ಕೆ ಕಟ್ ಮಾಡ್ತಾಯಿದ್ರು. ಟೈಮ್ ಆಗೋಯ್ತು ಅಂತಿದ್ದೆ, ಅದಕ್ಕೆ ಕಟ್ ಮಾಡ್ತಾಯಿದ್ರು ಪಾಪ ನಮ್ಮ ಮನೆಯವರೇ. ಪಪ್ಪಾಯಿ ತಿನ್ನೋದ್ರಿಂದ ಬಹಳ ಬೆನಿಫಿಟ್ ಇದೆ. ನಾನು ಫಿಶನ್ನು ಮಾತಾಡಿಸ್ತಿದ್ದೆ, ಫಿಶ ಯಾರ ಅಂತ ಅವನು ಒಂಥರ ಆಗ್ತದೆ. ಸರಿ ಅಂದ್ಬಿಟ್ಟು ನಾವು ಹೊರಟೆ. ನನ್ನ ಕಾಯಕಬೇಕು 3-4 ದಿನದಿಂದ ಚಳಿ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾವು ಹೋದ್ವಿ, ಸಂತೆ ಮಾಡಕ್ಕೆ ಹೋಗ್ತಾ ರೀಚ್ ಆದ್ವಿ. ಸಂತೆ ಮಾಡಕ್ಕೆ ಹೋಗ್ತಾ ಇದ್ರೆ ಸ್ವಲ್ಪ ಬಿಸಿ ಇವತ್ತು. ಬಾಡಿ ಬಿಸಿ ಬಂತು, ಯಾಕಂದರೆ ಕಿರ್ಗಾವಲಿಂದ ಹಿಂಭಾಗ ಸ್ವಲ್ಪ ಚಳಿ ಜಾಸ್ತಿ ಕೋಲ್ಡು. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಸೈಟ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫಸ್ಟು ತಿಂಡಿ ಮಾಡ್ಕೊಬಿಡಮ್ಮ ಬಾಣ, ಆಮೇಲೆ ಕೆಲಸ ಹೆಂಗೋ ಇರ್ತವೆ. ಫಸ್ಟು ಆರೋಗ್ಯ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವು ಅದೇ ದೋಸೆ ಅದೇ ಬೋಂಡ ತಿಂದ್ಬಿಟ್ಟು ತಿಂತಾಯಿದ್ವಿ. ಬೇರೆ ಕೂತಿದ್ನಲ್ಲ, ಅವನು ಪಾಪ ತಿಂಡಿ ಮಾಡ್ಕೊತಾ ಇದ್ದ. ಸರಿ ಮಾಡೋಣ, ಹೊಡ್ಕೊಂಬ ತಿನ್ನೋಣ ಅಂದ್ಬಿಟ್ಟು. ನೋಡ್ರಿ ಬಿಸಿಲು ಬೆಳಗ್ಗೆ ಅಷ್ಟು ತಿಬ್ನಿ 10 ಗಂಟೆ 10:30 ಆಯ್ತಿದ್ದಂಗೆ ಬಿಸಿಲು ರಾಪರಂ ಬಡಿತೆ. ಸೊ ನಾವು ಅಲ್ಲಿ ಸೊ ಇವತ್ತೇನು ವರ್ಕ್ ಮಾಡಿದ್ದೀವಿ ಅಂತ ನಾನು ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಊರ್ಲಿ ಒಂದು ಕೆಲಸ ಇತ್ತು ನೋಡೋಣ ಅಂತ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಮ್ಮೂರಲ್ಲೇ ಒಂದು ಕೆಲಸ ಇತ್ತು ನೋಡೋಣ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋದೆ. ನಡಿಗೊಬ್ಬರು ಇದು ಅದನ್ನು ಟೆಂಡರ್ ತಗೊಂಡಿದ್ದಾರೆ. ಸೊ ನೋಡ್ತಾ ಇದೆ, ಕಾಣ್ತಾ ಇದೆ ನೋಡಿ, ಸುತ್ತ ಕಾಂಪೌಂಡ್ ಕಲ್ಕಂಬಗಳಿಗೆಲ್ಲ ಫುಲ್ ಕಾಂಕ್ರೀಟ್ ಫಿಟ್ ಮಾಡ್ಕೊಂಡು ಒಂದು ಕೋರ್ಸ್ ಅಲಂ ಬ್ಲಾಕ್ ಇಟ್ಕೊಂಡು ಪ್ಲಾಟ್ಫಾರ್ಮ್ ಥರ ಮಾಡ್ಕೊಡ್ಬೇಕು ಅದ್ರ ಹೇಳಿದಿರು. ಸರಿ ನೋಡೋಣ ಅಂತ ಹೋಗಿದ್ದೆ. ನಮಗೇನು ಯಾವುದಾದ್ರೇನು ಕೆಲಸ ಅಂದರೆ ಎಲ್ಲ ಒಂದೇ. ದುಡ್ಡು ಸಿಗುತ್ತೆ ಅಂದರೆ ನಾನು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ. ಯಾಕಂದರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸಿಚುವೇಷನಲ್ಲಿ ಮನೆ ಕುಂತ್ಕೊಳ್ಳೋ ಬದಲು ಏನು ಕೆಲಸ ಮಾಡ್ಬಿಟ್ಟು ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ವೆರಿ ಇಂಪಾರ್ಟೆಂಟು. ಅವಾಗೆಲ್ಲ ದುಡ್ಡು ತಗೊಂಡು ಏನು ಮಾಡ್ತೀಯ, ನೆಮ್ಮದಿ ಬೇಕು ಅಂತಿರು. ಇವಾಗ ನೆಮ್ಮದಿಗಿಂತ ನಮಗೆ ಸಂಘಗಳೇ ಇಂಪಾರ್ಟೆಂಟು. ಸಂಘಗಳಿಂದ ಏನು ಕೆಲಸ ವರ್ಕ್ ಮಾಡಬೇಕು. ಸರಿ ಯಾವುದಾದ್ರೂ ಸರಿ ನಮ್ಮ ಪಪ್ಪ ನೋಡ್ತೀನಿ ಅಂದ್ಬಿಟ್ಟು ಹೇಳಿದ್ದೆ, ಅದಕ್ಕೆ ಹೋಗಿ ನೋಡಿದೆ ಸೈಟ್ ಹತ್ರ. ಮನುಷ್ಯನಿಗೆ ಸಾಲ ಅನ್ನೋದಿದ್ದರೆ ಏನು ಕೆಲಸ ಬೇಕಾದ್ರೂ ಮಾಡಿಸುತ್ತೆ. ಅದನ್ನು ಒಳ್ಳೆ ರೀತಿಲಿ ಸಂಪಾದನೆ ಮಾಡಬೇಕು ಅಷ್ಟೇ. ಸರಿ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಹತ್ರ ಬಂದೆ ಸರ್ಕಲ್ಗೆ. ವೀಡಿಯೋ ಮಾಡ್ತಾ, ಏನಪ್ಪ ವೀಡಿಯೋ ಮಾಡ್ತಾಯಿದ್ದೀಯ ಅಂದರು. ಏನಿಲ್ಲ ಇರಪ್ಪ ಅಂದೆ. ಸೊ ಇಲ್ಲಿ ನಮಗೆ ಸಣ್ಣ ಪುಟ್ಟ ಐಟಮ್ಗಳು ಸಿಗ್ತವೆ. ನಮ್ಮ ಗಾರೆ ಕೆಲಸ ಐಟಮ್ಗಳು ಸ್ವಲ್ಪ ಇಡು ಅಂತ ಹೇಳಿದೆ, ಇಟ್ಟಿದ್ದಾರೆ. ಸೊ ನಮಗೆ ಬೇಕಾದ ಐಟಮ್ಗಳೆಲ್ಲ ಇಲ್ಲಿ ಸಿಗ್ತವೆ, ಸಣ್ಣ ಪುಟ್ಟ ಎಲ್ಲ ಸಿಗ್ತವೆ, ನೋಡ್ಕೊಳ್ಳಿ. ಸರಿ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ರೆಡಿ ಮಾಡಿಕೊಟ್ಟಿದ್ರು. ಹಣ್ಣೆಲ್ಲ ಕಟ್ ಮಾಡಿ ದಾಳಿಂಬೆಲ್ಲ ಹಾಕಿ. ಸೊ ಒಂದು ಪ್ಲೇಟ್ ಚೆನ್ನಾಗಿ ತಿಂದೆ, ಟೇಸ್ಟಿಯಾಗಿತ್ತು. ಸ್ವಲ್ಪ ಶುಗರ್ ಹಾಕಿದ್ರೆ ಇನ್ನೂ ಸೂಪರಾಗಿತ್ತು. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.